ನಾನಿವತ್ತು ನಿಮಗೆ ಒಂದು ವಿಶಿಷ್ಟ ಪುಸ್ತಕನ ಪರಿಚಯ ಮಾಡ್ಕೊಡ್ತೀನಿ. ಪುಸ್ತಕದ ಹೆಸರು ಆಯವ್ಯಯ. ನನ್ನ ಹತ್ರ ಇರೋದು 2014-15 ಮತ್ತೆ 2013 ಮತ್ತು 18ನೇ ಸಾಲಿನ ಆಯವ್ಯಯ ಪುಸ್ತಕ. ಏನಿದು ಆಯವ್ಯಯ ಪುಸ್ತಕ ಅಂತ ಹೇಳಿದ್ರೆ, ನಮ್ಮ ಸರ್ಕಾರದ ಬಡ್ಜೆಟ್ ಮಂಡನೆ ಆದ್ಮೇಲೆ ಏನೇನು ಬಡ್ಜೆಟ್ ಅನ್ನ ಮಂಡಿಸಿದ್ರೋ ಅದನ್ನ ಯಥಾವತ್ತಾಗಿ ಒಂದು ಪುಸ್ತಕವಾಗಿ ಪ್ರತಿ ವರ್ಷ ಸರ್ಕಾರ, ಅದು ಬಿಜೆಪಿ ಆಗಿರ್ಲಿ, ಗವರ್ಮೆಂಟ್ ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಈ ತರದ್ ಒಂದು ಬುಕ್ ರಿಲೀಸ್ ಮಾಡ್ತಾರೆ. ಏನಿರುತ್ತೆ ಇದರಲ್ಲಿ ಅಂತ ಹೇಳಿದ್ರೆ, ಆ ಬಡ್ಜೆಟ್ ಅನ್ನ ಏನ್ ಮಂಡಿಸಿದ್ರು ಯಥಾವತ್ತಾಗಿ ಈ ಪುಸ್ತಕದಲ್ಲಿ ರಿಲೀಸ್ ಮಾಡಿರ್ತಾರೆ. ಯಾವ ಸಮುದಾಯಕ್ಕೆ ಎಷ್ಟು ಹೋಯ್ತು, ಯಾವ ಜಾತಿಯವರಿಗೆ ಏನ್ ಸಿಕ್ತು ಅಂತ. ಯಾಕೆ ಈ ಪುಸ್ತಕಗಳನ್ನ ನೀವು ತಗೊಂಡು ಮನೇಲಿ ಇಟ್ಕೋಬೇಕು ಅಂತಂದ್ರೆ, ನಿಮ್ಗೆ ಎಕ್ಸಾಕ್ಟ್ ಆಗಿ ಬಡ್ಜೆಟ್ ಅಲ್ಲಿ ಏನು ಮಂಡನೆ ಮಾಡಿರುತ್ತಾರೆ ಅಂತ ಅನ್ನೋದು ಪಕ್ಕ ಗೊತ್ತಾಗುತ್ತೆ. ಮನೆ ಹಾಳಾಗೋದು ತಪ್ಪುತ್ತೆ. ಯಾಕಂದ್ರೆ ಈ ನ್ಯೂಸ್ ಚಾನೆಲ್ಗಳನ್ನ ನಾವು ಏನೋ ಜ್ಞಾನ ಕೊಡೋವು ನಮಗೆ, ಅಥವಾ ಯಾವುದೋ ರೀತಿಯಲ್ಲಿ ಸಾಮಾನ್ಯ ಜ್ಞಾನವನ್ನ ನಮ್ಗೆ ಕೊಡ್ತವೆ, ಆಗು ಹೋಗುಗಳನ್ನ ನಮ್ಗೆ ಹೇಳ್ತವೆ ಅಂದ್ರೆ, ಈ ದರಿದ್ರಗಳು ಮಾಡೋ ಕೆಲಸ ಇಲ್ಲ. ಧರ್ಮಗಳ ಮಧ್ಯೆ ತಂದಿಡೋದು, ಜಾತಿಗಳ ಮಧ್ಯೆ ತಂದಿಡೋದು. ಬಿಜೆಪಿಯವರು ಒಂದ್ 4 ರೂಪಾಯಿ ಜಾಸ್ತಿ ಕೊಟ್ರೆ ಕಾಂಗ್ರೆಸ್ ಅವರಿಗೆ ಬೈತಾರೆ, ಕಾಂಗ್ರೆಸ್ ಅವರು ಒಂದ್ 4 ರೂಪಾಯಿ ಜಾಸ್ತಿ ಕೊಟ್ರೆ ಬಿಜೆಪಿಗೆ ಬೈತಾರೆ, ನಾನು ನೀವು ಸೇರಿ ಒಂದ್ 500 ರೂಪಾಯಿ ಜಾಸ್ತಿ ಕೊಟ್ರೆ ಅವರಿಗೆ ಬೈತಾರೆ. ಅಂತ ಒಂಥರ ಹೀನ ಮನಸ್ಥಿತಿ ನ್ಯೂಸ್ ಚಾನೆಲ್ಗಳು ಯಾವುವು. ಇತ್ತೀಚೆಗೆ ಕನ್ನಡ ಮಾಧ್ಯಮದಲ್ಲಿ ಬರುವಂತಹ ಯಾವುದೇ ನ್ಯೂಸ್ ಚಾನೆಲ್ಗಳು ಲಾಯಕ್ಕಲ್ಲ. ಹಾಗಾಗಿ ಏನಾದ್ರೂ ಜ್ಞಾನ ಪಡ್ಕೊಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ಪುಸ್ತಕ ಓದಿ. ನನಗೆ ಭಾಷೆ ಗೊತ್ತಾಗ್ತಿಲ್ಲ ಅವ್ರಿಗೆ ಯಾವ ಭಾಷೆಯಲ್ಲಿ ಬೈಬೇಕು ಅಂತ. ಹಾಗಾಗಿ ಯಾವುದೇ ಬಡ್ಜೆಟ್ ಗಾತ್ರ ಏನು, ಆಳ ಅಗಲ ಏನು, ಏನಿತ್ತು ಆ ಬಡ್ಜೆಟ್ ಅಲ್ಲಿ ಅಂತ ತಿಳ್ಕೊಳ್ಬೇಕಾದ್ರೆ ಆಯವ್ಯಯ ಪುಸ್ತಕವನ್ನ ಖಂಡಿತ ಓದಲೇಬೇಕು. ಇಲ್ಲ ಅಂತಂದ್ರೆ ಈ ನ್ಯೂಸ್ ಚಾನೆಲ್ ಅಲ್ಲಿ ಬರೋದು ಈ ಫೇಕ್ ನ್ಯೂಸ್ಗಳನ್ನ ನೀವು ನಂಬ್ಕೊಂಡು ಸುಮ್ಮನೆ ಧರ್ಮಗಳ ಮಧ್ಯೆ ಜಗಳ ಆಡ್ಕೊಂಡು ಕೂತ್ಕೋಬೇಕಾಗತ್ತೆ.